ಇರಾನ್ನಲ್ಲಿ ಸಿಲುಕಿದ ಚಿಕ್ಕಬಳ್ಳಾಪುರದ 105 ಜನರು. ಇನ್ನು ಅಲಿಪುರದ ಅಂಜುಮಾನ್ ಜಾಫಿಯಾ ಸಂಘಟನೆಯ ಅಧ್ಯಕ್ಷ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲಿಪುರ ಅಂಜುಮಾನ್ ಜಾಫಿಯಾ ಸಂಘಟನೆಯ ಅಧ್ಯಕ್ಷ ಅಲಿ ಅಬ್ಬಾಸ್ ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಚಿಕ್ಕಬಳ್ಳಾಪುರದವರಿದ್ದಾರೆ. ಯಾವುದೇ ಪ್ರಾಣ ಅಪಾಯ ಇಲ್ಲ ಅನ್ನೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ 15 ಜನ MBBS ವಿದ್ಯಾರ್ಥಿಗಳು, 50 ಜನ ಧಾರ್ಮಿಕ ವಿದ್ಯಾರ್ಥಿಗಳು, 40 ಜನ ಪ್ರಯಾಣಿಕರು, ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ನಿವಾಸಿಗಳು ಸದ್ಯ ರಕ್ಷಣೆಯನ್ನ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯುದ್ಧದ ವಾತಾವರಣ ಇದೆ, ದಾಳಿ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಗೌರಿಬಿದನೂರಿನವರು ಇಲ್ಲಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಜೊತೆಯಲ್ಲಿ ಪ್ರಯಾಣಿಕರಲ್ಲಿ ಹೋದಂತವರಿದ್ದಾರೆ. 105 ಜನರು ಸಿಲುಕಿದ್ದಾರೆ. ಅಲಿಪುರದ ಅಂಜುಮಾನ್ ಜಾಫಿಯಾ ಸಂಘಟನೆಯ ಅಧ್ಯಕ್ಷರು ಈಗ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮವರಲ್ಲಿ ಸಿಲುಕಿದ್ದಾರೆ ಅನ್ನೋದಾಗಿ. MBBS ಅಲ್ಲಿ ಇದುವರೆಗೂ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಅಲ್ಲಿಂದ ಸೇಫ್ ಇಟ್ಟಿದ್ದಾರೆ. ರೂಮ್ಗೆ ತಗೊಳ್ಳೋಗಿದ್ದಾರೆ ಅಲ್ಲಿಂದ ಟೆಹರಾನಿಂದ. ಇವಾಗೇನು ಟೆನ್ಷನ್ ಏನಿಲ್ಲ. ಆದರೆ ಬಟ್ ಅಲ್ಲಿ ಇರೋದಕ್ಕೆ ನಡೀತಿರೋದಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಯಾವಾಗ ಕಾಲ್ ಮಾಡಿದ್ರು ಮಗ ನಿಮಗೆ? ಬೆಳಿಗ್ಗೆ ಮಾಡಿದ್ರು. ಏನು ಹೇಳಿದ್ರು? ನೆಟ್ವರ್ಕ್ ನಡೀತಾ ಇಲ್ಲ, ಫ್ರೆಂಡಲ್ಲಿ ಸ್ವಲ್ಪ ಎಲ್ಲ ಭಯ ಬಿದ್ದಿದ್ದಾರೆ. ಇಲ್ಲಿ ನಮಗೆ ಏನು ಅಂದರೆ ಆರಾಮಾಗಿ ಏನು ಟೆನ್ಷನ್ ಇಲ್ಲ ಇದ್ದೀವಿ. ಅಂದರೆ ನಾವು ತಾಯಿ ತಂದೆ ತುಂಬ ನಾವು ಭಯ ಬಿಟ್ಟಿದ್ದೀವಿ. ಈ ಥರ ಆಗುತ್ತೆ. ಏನು ಹೇಳಿದ್ರು ಅವರು ಫೋನ್ ಮಾಡಿ ನಿಮಗೆ? ನಮಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ನಡೀತಾ ಇದೆ, ನಮ್ಮ ಅಕ್ಕಪಕ್ಕ ಎಲ್ಲ ಹುಡುಗರಿಗೆಲ್ಲ ಆಗ್ತಾವೆ, ತುಂಬ ಜನ ಸಿಕ್ಕೋಗ್ತವೆ. ಅಲ್ಲಿಂದ ನಮಗೆ ಇಂಡಿಯಾ ಎಂಬಾಸಿ ಸೇಫ್ ಇಂದ ತಗೊಳೋಗಿ ಅವ್ರ ಕಾಲೇಜ್ ಕಡೆಯಿಂದ ಎಲ್ಲ ತಗೊಳೋಗಿ ಫುಲ್ಲಾಗಿ ಸೇಫ್ಟಾಗಿ ಲಾಡ್ಗಳಾಗಿ ಇರ್ತಾವೆ.